ಇತ್ತೀಚಿನ ದಿನಗಳಲ್ಲಿ ನಾವೇನು ಹೇಳ್ತಾ ಇದೀವಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ, ಹಾಲ್ ಮಾರ್ಕ್ ಇರುವಂತ ಚಿನ್ನವನ್ನೇ ತೆಗೆದುಕೊಳ್ಳಿ. ಹಾಲ್ ಮಾರ್ಕ್ ಇಲ್ಲ ಅಂತಂದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಚಿನ್ನ ಇದೆಯೋ ಗೊತ್ತಿಲ್ಲ, ನೀವು ಬೇರೆ ಲೋಹಕ್ಕೆ ಚಿನ್ನದ ಬೆಲೆ ಕೊಟ್ಟು ತೆಗೆದುಕೊಳ್ತಾ ಇದ್ದೀರಾ, ನೀವು ಮೋಸ ಆಗ್ತೀರಾ ಅಂತ ನಾವು ಹೇಳ್ತಾ ಇರೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಮೂಡಿದೆ. ಅವರು ಹಾಲ್ ಮಾರ್ಕ್ ನ ಇನ್ಸಿಸ್ಟ್ ಮಾಡ್ತಾರೆ. ಹಾಲ್ ಮಾರ್ಕ್ ಅಲ್ಲಿ ನೀವು ಹೇಳ್ಬೋದು, ಸರ್ ಹಾಲ್ ಮಾರ್ಕ್ ಇದ್ದ ತಕ್ಷಣ ಮೋಸ ಆಗದೆ ಇರೋದಕ್ಕೆ ಸಾಧ್ಯ ಇಲ್ವಾ? ಆಗ್ಬೋದು. ಆದ್ರೆ ನಾಳೆ ನನಗೇನಾದ್ರೂ ಅದು ಸಮಸ್ಯೆ ಆಯ್ತು ಅಂತಂದ್ರೆ ಅಲ್ಲಿ 92.7 ಇದ್ದು ಅದನ್ನ ಕರಗಿಸಿದಾಗ ಅಷ್ಟು ಚಿನ್ನ ಬರ್ಲಿಲ್ಲ ಅಂತಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗ್ಬೋದು. ಅವಾಗ ಯಾರು ನನಗೆ ಆಭರಣ ಮಾರಿರ್ತಾರೆ ಮತ್ತು ಅದನ್ನ ಹಾಲ್ ಮಾರ್ಕ್ ಮಾಡಿರ್ತಾರೆ, ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಸೊ ರಿಸ್ಕ್ ಇರುತ್ತೆ ಅವರಿಗೆ, ನನಗೆ ಪ್ರೊಟೆಕ್ಷನ್ ಇರುತ್ತೆ ಆಸ್ ಅ ಕನ್ಸ್ಯೂಮರ್. ಹೀಗಾಗಿ ಹಾಲ್ ಮಾರ್ಕ್ ಇರೋದು ಪರ್ಚೇಸ್ ಮಾಡಿದ್ರೆ ಮೋಸ ಆಗೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಇಲ್ಲ, ನಿಮಗೆ ಮೋಸ ಆಗೋದಕ್ಕೆ ಸಾಧ್ಯ ಚಾನ್ಸೇ ಇಲ್ಲ. ಹಾಲ್ ಮಾರ್ಕ್ ಈಗ ನಮ್ಮ ದೇಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 22 ಕ್ಯಾರೆಟ್ ಚಿನ್ನವನ್ನ ನಾವು ಬಳಸ್ತೀವಿ ಆಭರಣಗಳಿಗೆ. ಬಟ್ ವಿದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಆ ಚಿನ್ನದ ವ್ಯಾಮೋಹ ಕಡಿಮೆ, ಅವರು ಡೈಮಂಡ್ ರಿಂಗ್ಸ್ ಆ ತರದ್ ಕೆಲವು ಬಹಳ ಕಡಿಮೆ ಉಪಯೋಗ ಮಾಡ್ತಾರೆ ಮತ್ತು ಅವರಲ್ಲಿ 18 ಕ್ಯಾರೆಟ್ ತಗೋತಾರೆ. ಸೊ ಹಾಗಾಗಿ ಹಾಲ್ ಮಾರ್ಕ್ ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ ಅದು ಯಾವ ಪರ್ಸೆಂಟೇಜ್ ಅನ್ನೋದನ್ನ ನಮೂದಿಸಿರ್ತಾರೆ ಅಲ್ಲಿ. ಸೊ ಅದನ್ನ ನಾವು ನೋಡ್ಬೋದು, ನಮಗೆ ಬರೀ ಕಣ್ಣಲ್ಲಿ ಕೆಲವು ಸಲ ಕಾಣಲ್ಲ, ಬೂತ್ ಕನ್ನಡಿನಲ್ಲಿ ಅದೆಲ್ಲ ಇಟ್ಕೊಂಡು ಅದ್ರಲ್ಲಿ ಕ್ಲಿಯರ್ ಆಗಿರ್ತದೆ. ಅದನ್ನ ನಾವು ಟ್ಯಾಗ್ ಅಂತ ಇರ್ತದೆ, ಆ ಟ್ಯಾಗ್ ನಾವು ಸ್ಕ್ಯಾನ್ ಮಾಡಿದ್ರು ಕೂಡ ಕಂಪ್ಯೂಟರ್ ಅಲ್ಲಿ ಅದು ನಾವು ಬರ್ತಾ ಹೋಗುತ್ತೆ. ಈಗ 18 ಕ್ಯಾರೆಟ್ ಗೋಲ್ಡ್ಗೂ ಹಾಲ್ ಮಾರ್ಕ್ ಇರುತ್ತೆ ಸರ್? ಇರುತ್ತೆ, ಬಟ್ ಅದರಲ್ಲಿ ಅವ್ರು 18 ಕ್ಯಾರೆಟ್ ಅಂತ ನಮೂದು ಮಾಡಿರ್ತಾರೆ. ಹಾಗಾಗಿ ನೋಡಿ, ಚಿನ್ನದ ಬೆಲೆ ನಾವು ಈಗ ಉದಾಹರಣೆಗೆ ಅಲ್ಲಿ 2-3 ಬೆಲೆ ಆಗಿರುತ್ತೆ. ಈಗ ನೀವು ಪೇಪರ್ ಅಲ್ಲಿ ನೋಡಿದ್ರು ಕೂಡ ಹೇಳ್ತಾ ಇರ್ತಾರೆ, ಚಿನ್ನದ ಬೆಲೆ 12,000, ಆಭರಣದ ಬೆಲೆ 10,000 ಅಂತ. ಯಾಕೆ ಅಂತಂದ್ರೆ ಆ ಒಂದು ಪ್ಯೂರಿಟಿ ಕಡಿಮೆ ಆಗಿರುತ್ತಲ್ಲ 8%, ಅದಕ್ಕೋಸ್ಕರ ಅವ್ರು ಕಡಿಮೆ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರೇನು ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲ ಅವ್ರು ಕಡಿಮೆ ಮಾಡಿ, ಅಲ್ಲಿ ಚಿನ್ನದ ಬದಲಾಗಿ ಬೇರೆ ತಾಮ್ರ ಅದನ್ನ ಯೂಸ್ ಮಾಡಿರ್ತಾರೆ, ರಾಗಿ ಯೂಸ್ ಮಾಡಿರ್ತಾರೆ. ಹಾಗಾಗಿ ಅದನ್ನ 1,500 ರೂಪಾಯಿ ಕಡಿಮೆ ಇರ್ತದೆ. ಅದೇ ಈಗ 24 ಕ್ಯಾರೆಟ್ ಗೋಲ್ಡ್, 22, 18 ಈ ಮೂರಕ್ಕೂ ಏನ್ ವ್ಯತ್ಯಾಸ ಅಂತ? 24 ಕ್ಯಾರೆಟ್ ಅಂತಂದ್ರೆ ಪ್ಯೂರೆಸ್ಟ್ ಗೋಲ್ಡ್, ಅದು 99.99% ಗೋಲ್ಡ್ ಇರುತ್ತೆ. 22 ಕ್ಯಾರೆಟ್ ಅಂತಂದ್ರೆ ಅದು 22 ಕ್ಯಾರೆಟ್ಸ್ ಮಾತ್ರ ಇರುತ್ತೆ. ಅಂದ್ರೆ ಅದರಲ್ಲಿ ಒಂದು 8% ಅಷ್ಟು ಚಿನ್ನದ ಬೆಲೆ ಕಡಿಮೆ ಇರುತ್ತೆ. 18 ಕ್ಯಾರೆಟ್ ಅಂತಂದ್ರೆ ಮತ್ತು ಚಿನ್ನದ ಅಂಶ ಕಡಿಮೆ ಇರುತ್ತೆ. ಸೊ ಚಿನ್ನದ ಅಂಶ ಕಡಿಮೆ ಯಾಕಾಗತ್ತಪ್ಪ ಅಂತಂದ್ರೆ ಬೇರೆ ಲೋಹಗಳನ್ನ ಸೇರಿಸಿದಾಗ ಮಾತ್ರ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ಇಲ್ಲಾಂದ್ರೆ ಬಹಳ ಮೆತ್ತಗಾಗ್ಬಿಡುತ್ತೆ. ಚಿನ್ನ ಆಸ್ ಇಟ್ ಈಸ್ ನೀವು ಮಾಡಿದ್ರೆ ಸಾಫ್ಟ್ ಆಗಿರುತ್ತೆ, ಮುರಿಬಹುದು, ಬಗ್ಗಿಸ್ಬೋದು. ಬೇರೆ ಲೋಹಗಳನ್ನು ಸೇರಿದಾಗ ಅದು ಆಗೋದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಕೆಲವರು ಮಹಿಳೆಯರು ಈ ಚಿನ್ನದ ಬೊಟ್ಟುಗಳು ಅಂತ ಮಾಡ್ತಾರೆ, ಅದ್ರ ಜೊತೆ ಮಣಿಗಳನ್ನಂತೆಲ್ಲ ಹಾಕ್ತಾರೆ, ಹವಳಗಳನ್ನ ಹಾಕ್ತಾರೆ, ಆ ಒಂದು ಕಡ್ಡಿನ ಹಾಕ್ತಾರೆ, ಕಡ್ಡಿಗೆ ಅದನ್ನೆಲ್ಲ ಪೋಣಿಸ್ತಾ ಹೋಗ್ತಾರೆ. ಆ ಕಡ್ಡಿ ಚಿನ್ನದಿರೋದಿಲ್ಲ, 22 ಕ್ಯಾರೆಟ್ ಇರೋದಿಲ್ಲ, ಚಿನ್ನ ಅಂತ ಹೇಳ್ತಾರೆ. ಬಟ್ ಗಟ್ಟಿ ಬೇಕಾಗಿರೋದಕ್ಕೆ ಅದ್ರಲ್ಲಿ 50% ಚಿನ್ನ ಇರುತ್ತೆ ಅಥವಾ 60% ಚಿನ್ನ ಇರುತ್ತೆ. ಕೆಲವರು ನಮ್ಗೆ ಚಿನ್ನದ್ದೇ ಬೇಡ, ಬರೀ ತಾಮ್ರದ ಕಡ್ಡಿಗೆ ಅದನ್ನ ಹಾಕೊಡಿ ಅಂತ ಹೇಳ್ತಾರೆ. ಸೊ ಗಟ್ಟಿ ಬೇಕು ಅಂತಂದ್ರೆ ನೀವು ಬೇರೆ ಲೋಹನ ಬೆರೆಸಲೇಬೇಕು, ಅವಾಗ ಅದು ಕ್ಯಾರೆಟ್ ಅಲ್ಲಿ ಅದನ್ನ ಮಾಪನ ಮಾಡ್ತಾ ಹೋಗ್ತಾರೆ. ಸೊ ಪ್ಯೂರ್ ಕ್ಯಾರೆಟ್ ಅಂತಂದ್ರೆ ಪ್ಯೂರ್ ಗೋಲ್ಡ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಅಂತ. ಈ ಆಭರಣ ಎಲ್ಲ 22, 18 ಅಲ್ಲೇ ಆಗೋದು. ನಮ್ಮಲ್ಲಿ ನಾವು 18 ನಾವು ಬಳಸೋದಿಲ್ಲ, ನಮ್ಮ ದೇಶದಲ್ಲೆಲ್ಲ 22 ಕ್ಯಾರೆಟ್ ನಾವು ಬಳಸೋದು. ವಿದೇಶಗಳಲ್ಲಿ 18 ಕ್ಯಾರೆಟ್ ಚಾಲ್ತಿ ಇದೆ. ಸೊ ನಾವು ಹೂಡಿಕೆ ಮಾಡಿ ಅಂತಂದ್ರೆ ಚಿನ್ನದ ಬಿಸ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನೀವು ಅದನ್ನ ಧರಿಸೋದಿಲ್ಲ, ಇವತ್ತು ನೀವು ನಾಳೆ ಯಾವತ್ತೋ ಒಂದು ಲಾಭದ ಉದ್ದೇಶಕ್ಕೆ ನೀವು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ. ಹಾಗಾಗಿ ನಾವು ಬಿಸ್ಕೆಟ್ ತಗೊಳ್ಳಿ, ಅದನ್ನ 99.9 ಪ್ಯೂರಿಟಿ 24 ಕ್ಯಾರೆಟ್. ಸೊ ಅದ್ರ ಬೆಲೆ ಜಾಸ್ತಿ ಆದಾಗ ನೀವು ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ನೀವು ಅವ್ರೇನು ಕಡಿಮೆ ಮಾಡೋದಿಲ್ಲ. ಆದ್ರೆ ಆಭರಣ ಅಂತ ಬಂದಾಗ ಏನಾಗತ್ತಪ್ಪ ಅಂತಂದ್ರೆ ನೀವು ತೆಗೆದುಕೊಳ್ಬೇಕಾದ್ರೂ ವೇಸ್ಟೇಜ್ ಅಂತ ಕೊಟ್ಟಿರ್ತೀರಾ, ಮೇಕಿಂಗ್ ಚಾರ್ಜಸ್ ಅಂತ ಕೊಟ್ಟಿರ್ತೀರಾ, ಅದು ಸುಮಾರು 20-25% ಆಗ್ಬಿಟ್ಟಿರ್ತದೆ ನಿಮಗೆ ಗೊತ್ತಿಲ್ದಂಗೆ. ಕೆಲವು ವಸ್ತುಗಳ ಮೇಲೆ 10% ಇರ್ಬೋದು. ಬಟ್ ಅವರು ಲಾಭ ಮಾಡ್ಬೇಕಲ್ವಾ, ಈ ಚಿನ್ನದ ವರ್ತಕರು ಲಾಭ ಮಾಡ್ಬೇಕಲ್ವಾ. ಹಾಗಾಗಿ ಆನ್ ಅನ್ ಅವರೇಜ್, ಯಾಕೆಂದ್ರೆ ಚಿನ್ನದ ಬೆಲೆ ಫಿಕ್ಸ್ ಇರುತ್ತೆ, ಅದ್ರಲ್ಲಿ ಅವ್ರು ಲಾಭ ಮಾಡಕ್ ಆಗೋದಿಲ್ಲ. ಅವ್ರು ಲಾಭ ಮಾಡೋದೆಲ್ಲ ಎಲ್ಲಪ್ಪ ಅಂತಂದ್ರೆ ಈ ಒಂದು ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಇದರಲ್ಲೇ ಮಾಡೋದು, ವ್ಯಾಲ್ಯೂ ಎಡಿಷನ್ ಅಂತ ಮಾಡ್ತಾರೆ. ಅದು ಸುಮಾರು 20-25%, ಕೆಲವು ಒಂದು ಪರ್ಟಿಕ್ಯುಲರ್ ಆಭರಣಗಳಿಗೆ 30-35% ಕೂಡ ಆಗುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ನೀವು ಬೆಲೆ ಯಾವ್ದು ಕೊಡ್ತಾ ಇದ್ದೀರಾ, ಎಷ್ಟು ಕೊಡ್ತಾ ಇದ್ದೀರಾ ಮತ್ತು ಎಷ್ಟು ಲಾಭವನ್ನ ವರ್ತಕರಿಗೆ ಕೊಡ್ತಾ ಇದ್ದೀರಾ ಅಂತ ನೀವು ಈ ಮೂಲಕ ನೀವು ತಿಳಿದುಕೊಳ್ಬಹುದು. ಆಮೇಲೆ ಈಗ ನಾವು ಭಾರತದಲ್ಲಿ ಜಾಸ್ತಿ ಅಂದ್ರೆ ಪ್ರತಿಯೊಂದು ಹಬ್ಬಕ್ಕಾಗಿರ್ಲಿ, ಮದುವೆ, ಯಾವುದೋ ಶುಭ ಸಮಾರಂಭಕ್ಕಾಗ್ಲಿ
ಚಿನ್ನ ಖರೀದಿಸ್ತೀವಿ. ಅದರಲ್ಲೂ ಈ ಅಕ್ಷಯ ತೃತೀಯ ಆಮೇಲೆ ದೀಪಾವಳಿ ಸಂದರ್ಭದಲ್ಲಂತೂ ಚಿನ್ನ ತಗೋತೀವಿ. ಆ ಟೈಮಲ್ಲೇ ರೇಟ್ ಜಾಸ್ತಿ ಆಗತ್ತೆ ಅಂತ ಕೆಲವರ ವಿಚಾರಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ಯಾವುದೇ ವಸ್ತುಗಳಾಗ್ಲಿ ಬೇಡಿಕೆ ಜಾಸ್ತಿ ಆದಾಗ ಅದರ ಬೆಲೆ ಜಾಸ್ತಿ ಆಗ್ಲೇಬೇಕು, ಅದ್ರಲ್ಲೇನು ಅನುಮಾನ ಇಲ್ಲ. ಸೊ ನಮ್ದು ಈ ಮದುವೆ ಮುಂಜಿಗಳು ಅದೆಲ್ಲ ಒಂದು ಶುಭ ಏನ್ ಹೇಳ್ತೀವಿ, ಡೇಟ್ಸ್ ಅಂತ ಹೇಳ್ತೀವಿ, ಮುಹೂರ್ತಗಳು ಅಂತ ಹೇಳ್ತೀವಿ. ಅದು ಏನಾಗುತ್ತಪ್ಪ ಅಂತಂದ್ರೆ ಈ ಫೆಬ್ರವರಿ ಮಾರ್ಚ್ ಇಂದ ಏಪ್ರಿಲ್ ಮೇ ವರೆಗೂ ಬರುತ್ತೆ. ನಂತರ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಇಂದ ನವೆಂಬರ್ ವರೆಗೂ, ಕಾರ್ತಿಕ್ ಮಾಸದವರೆಗೂ ಬರ್ತಾ ಹೋಗುತ್ತೆ. ಮಧ್ಯದಲ್ಲಿ ಗ್ಯಾಪ್ ಆಗ್ತಾ ಹೋಗುತ್ತೆ. ಅದ್ರ ಮಧ್ಯದಲ್ಲಿ ಅಕ್ಷಯ ತೃತೀಯ ಅಂತ ಇರ್ಬೋದು, ದಾಂತೇರಸ್ ಅಂತ ಇರ್ಬೋದು, ದೀಪಾವಳಿ ಇರ್ಬೋದು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿನ ದಿನಗಳಿಂದನೂ ಏನಪ್ಪಾ ಅಂತಂದ್ರೆ ನೋಡಿ, ಈ ಹಿಂದಿನ ದಿನಗಳಲ್ಲಿ ಈ ಅಭದ್ರತೆ ಅನ್ನೋದು ಜಾಸ್ತಿ ಇದ್ದಿಲ್ಲ. ಹೆಂಗಾದ್ರೂ ಬದುಕ್ಬಿಡ್ತೀವಿ, ಊಟಕ್ಕೇನು ತೊಂದರೆ ಇಲ್ಲ, ಆರಾಮಾಗಿರ್ತೀವಿ ಅಂತ. ಆದ್ರೆ ನಮ್ಮ ಪೂರ್ವಿಕರು ಏನ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಆ ಒಂದು ಉಳಿಸುವ, ಹೂಡಿಕೆ ಮಾಡುವ, ಸೇವಿಂಗ್ಸ್ ಮಾಡುವ ಒಂದು ಗುಣ ಬರಬೇಕು ಅಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ, ನೋಡಪ್ಪ ದೀಪಾವಳಿ ಆದ್ರೆ ನೀನೊಂದು ಚಿನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಇಟ್ರು. ಸೊ ನಮಗೇನಪ್ಪಾ ಅಂತಂದ್ರೆ ಔಟ್ ಆಫ್ ಕಂಪಲ್ಷನ್, ನನಗೆ ಬೇಕೋ ಬೇಡವೋ ಅದೊಂದು ಪದ್ಧತಿ ಇದೆ, ತೆಗೆದುಕೊಂಡು ಇಟ್ಕೊಂಡ್ಬಿಡೋಣ ಅಂತ. ಅದು ತೆಗೆದುಕೊಂಡು ಇಟ್ಟಾಗ ಏನಾಗ್ತದೆ, ಸೇವಿಂಗ್ಸ್ ಆಗ್ತಾ ಇತ್ತು, ಅವ್ರಿಗೊಂದು ಭದ್ರತೆ ಬರ್ತಾ ಇತ್ತು. ಈ ಒಂದು ಕಲ್ಪನೆಯಲ್ಲಿ ಅದೇನಾಗಿದೆ, ಸಂಪ್ರದಾಯ ಆಗಿ ಕೂಡ ಬಂದಿದೆ. ಆ ಸಂಪ್ರದಾಯ ಇವತ್ತೊಂದು ಏನಾಗಿದೆ, ಮಾರ್ಕೆಟಿಂಗ್ ಆಗ್ತಾ ಇದೆ. ದೊಡ್ಡ ದೊಡ್ಡ ವರ್ತಕರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಅದು ನೀವು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಕೆಟ್ಟದಾಗ್ಬಿಡುತ್ತೆ ಅನ್ನೋ ಮಟ್ಟಕ್ಕೆ ಹೇಗಾದ್ರೂ ಮಾಡಿ, ಕಷ್ಟ ಆದ್ರೂ ಮಾಡಿ ನಾವು 1 ಗ್ರಾಮ್ ತೆಗೆದುಕೊಳ್ಬೇಕು ಅನ್ನೋದು ಬಂದ್ಬಿಟ್ಟಿದೆ. ಹಾಗಲ್ಲ, ಚಿನ್ನ ಅನ್ನೋದು ಯಾವತ್ತಿಗೂ ಹೂಡಿಕೆ. ಅದು ನೀವು ತೆಗೆದುಕೊಳ್ಳಂಗಿದ್ರೆ ಆ 24 ಕ್ಯಾರೆಟ್ ತೆಗೆದುಕೊಳ್ಳಿ. ಆಭರಣನೇ ಬೇಕು ಅಂತಿದ್ರೆ ಆಭರಣ ತೆಗೆದುಕೊಳ್ಳಿ. ಈಗ ನಿಮ್ಮ ಮನೆಯಲ್ಲಿ ಒಂದು ಮದುವೆ ಕಾರ್ಯ ಇದೆ, ಗೃಹ ಪ್ರವೇಶ ಇದೆ, ಮುಂಜಿ ಇದೆ, ನಿಶ್ಚಿತಾರ್ಥ ಇದೆ, ಅದಕ್ಕೊಂದು ಉಂಗುರ ಬೇಕು, ಸರ ಬೇಕು, ಬಳೆ ಬೇಕು, ಖಂಡಿತವಾಗ್ಲೂ ಆಭರಣಗಳನ್ನ ತೆಗೆದುಕೊಳ್ಳಿ. ಅದರಲ್ಲೇನು ಸಮಸ್ಯೆ ಇಲ್ಲ. ಆದ್ರೆ ಹಾಲ್ ಮಾರ್ಕ್ ಇರುವಂತಹ ಆಭರಣಗಳನ್ನ ನಾವು ತೆಗೆದುಕೊಳ್ಬೇಕು. ಇಷ್ಟೆಲ್ಲ ಭಾರತೀಯರ ಆಭರಣವನ್ನ ಖರೀದಿಸ್ತಾ ಇದ್ದಾರೆ. ಅಂದಾಜು ನಾವು ಹಾಗೆ ಮಾತಾಡ್ಕೊಳ್ಳೋ ಹಾಗೆ ಪ್ರತಿಯೊಬ್ಬರ ಫ್ಯಾಮಿಲಿಲಿ ಎಷ್ಟು ಚಿನ್ನ ಸಿಗಬಹುದು ಅಂತ ಅಪ್ರಾಕ್ಸಿಮೇಟ್ ಆಗಿ ಭಾರತೀಯರ ಮನೆಯಲ್ಲಿ? ಇದು ಬಹಳ ಕಷ್ಟ ಅದನ್ನ ಊಹಿಸೋದಕ್ಕೆ. ಯಾಕೆ ಅಂತಂದ್ರೆ ಅವರವರ ಒಂದು ಅನುಕೂಲದ ಮೇಲೆ, ಹಣದ ಲಭ್ಯತೆ ಮೇಲೆ, ಅವರ ಒಂದು ಚಾಯ್ಸ್ ಮೇಲೆ. ಈಗ ದುಡ್ಡಿದೆ ಅಂತ ಮಾತ್ರಕ್ಕೆ ಎಲ್ಲರೂ ಚಿನ್ನ ತೆಗೆದುಕೊಳ್ತಾರೆ ಅಂತ ಹೇಳಕ್ಕಾಗಿದ್ರೆ, ಬಹಳ ಜನಕ್ಕೆ ನನ್ಗೆ ಗೊತ್ತಿದೆ, ಅವ್ರಿಗೆ ಚಿನ್ನದಲ್ಲಿ ಹೂಡೋದೇ ಇಲ್ಲ. ಅವರು ಶೇರ್ಸ್ ಅಲ್ಲಿ ಹಾಕ್ತಾರೆ, ಭೂಮಿ ಮೇಲೆ ಹಾಕ್ತಾರೆ. ಬಟ್ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಣ್ಣುಡಿ ಇದೆ. ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗುಲ್ಗಂಜಿ ಎಷ್ಟಾದ್ರೂ ಚಿನ್ನ ಇರುತ್ತೆ ಅನ್ನೋದೊಂದು ಇದೆ. ಬಟ್ ನೋಡಿ, ನಮ್ದು ಸಂಸ್ಕೃತಿ ಬಹಳ, ಇತಿಹಾಸ ಬಹಳ ದೊಡ್ಡದು, ಸಂಸ್ಕೃತಿ ಬಹಳ ದೊಡ್ಡದು. ಈಗ ನಮ್ಮ ದೇವಸ್ಥಾನಗಳೇ ಇರ್ಬೋದು, ಉದಾಹರಣೆಗೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು, ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇರ್ಬೋದು. ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ, ಅತಿ ಚಿಕ್ಕ ದೇವಸ್ಥಾನ ಆದ್ರೂ ಅದೊಂದು ದೇವ್ರಿಗೊಂದು ಸರ ಇರುತ್ತೆ, ಒಂದು ಬೆಳ್ಳಿ ವಸ್ತುಗಳು ಇರ್ತದೆ. ಅದಕ್ಕೆ ಆದ ಒಂದು ಏನು ಅಸೆಟ್ಗಳನ್ನ ನಾವು ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಇದನ್ನ ಹೇಗ್ ಮೌಲ್ಯ ಮಾಡೋದು ನಾವು? ಈಗ ನೀವಿನ್ನೂ ಹೇಳ್ತಾ ಇದ್ರಿ, ಹಿಂದಿನ ಕಾಲದಲ್ಲಿ ಚಿನ್ನ ತುಂಬಾ ಪ್ಯೂರ್ ಇರ್ತದೆ, ಅದಕ್ಕೆ ಬೆಲೆ ಜಾಸ್ತಿ ಅಂತ. ಬಿಕಾಸ್ ಅಲ್ಲಿ ಅವತ್ತಿನ ದಿನಗಳಲ್ಲಿ ಮೋಸ ಅನ್ನೋ ಒಂದು ಕಲ್ಪನೆ ಇದ್ದಿಲ್ಲ, ಹೆಚ್ಚಿನ ಚಿನ್ನದ ಅಂಶ ಕೊಡ್ತಾ ಇದ್ರು, ಹಾಗಾಗಿ ಅದು ಒಳ್ಳೆ ಚಿನ್ನ. ಇವತ್ತಿನ ದಿನದಲ್ಲಿ ಏನಾಗತ್ತಪ್ಪ ಅಂದ್ರೆ ದುಡ್ಡಿಗೆ ತಕ್ಕಂಗೆ ಚಿನ್ನ ಇರುತ್ತೆ ಅಂತ. ಅದೇ ರೀತಿ ಈಗ ನಾವು ಚಿನ್ನ ಅಂತಂದ್ರೆ ಉದಾಹರಣೆಗೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರ್ಬೋದು, ಅಥವಾ ತಿರುಪತಿ ತಿಮ್ಮದಲ್ಲಿ 106 ವರ್ಷಗಳಿಂದ ಚಿನ್ನ ಬಂದು ಬಿದ್ದಿದೆ. ಮಹಾರಾಜರಲ್ಲಿ ಕೊಟ್ಟಿದ್ದಲ್ಲ. ಅದಕ್ಕೆ ನಾವು ಇವತ್ತಿನ ಮಾರುಕಟ್ಟೆ ಬೆಲೆ ಕೊಟ್ರೆ ಸಾಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಆದಂತ ಒಂದು ಆಂಟಿಕ್ ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದು ಮಣ್ಣಿನ ಹೂಜಿನೇ 200 ವರ್ಷದ ಕೆಳಗೆ ಅಂತಂದ್ರೆ ಅದಕ್ಕೊಂದು ಎಷ್ಟೋ ಕೋಟಿ ಕೊಡ್ತಾರೆ. ಹಾಗಾದ್ರೆ ಚಿನ್ನಕ್ಕೆ ಅದಕ್ಕೊಂದು ಬೆಲೆ ಇರ್ಬೇಕಲ್ವಾ? 200 ವರ್ಷದ ಹಳೇದು, ಮಹಾರಾಜರು ಕೊಟ್ಟಿದ್ದು ಅಂತ. ಅದನ್ನ ನಾವು ಇವತ್ತಿನ ಮಾರುಕಟ್ಟೆ ದರಕ್ಕೆ ಮಾಡಕ್ ಆಗೋದಿಲ್ಲ, ಕಷ್ಟ ಆಗತ್ತೆ. ಹಾಗಾಗಿ ಬಟ್ ಇಡೀ ಪ್ರಪಂಚದಲ್ಲಿ ನಾವು ಹೋಲಿಸಿದ್ರೆ ಅತಿ ಹೆಚ್ಚು ಚಿನ್ನವನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ಬಳಸ್ತೀವಿ, ಪರ್ಚೇಸ್ ಮಾಡ್ತೀವಿ. ನಮ್ಮ ಜೊತೆ ಚೈನಾ ದೇಶದಲ್ಲೂ ಕೂಡ ಆ ರೀತಿ ನಂಬಿಕೆ ಇದೆ. ಚೈನಾ ಕೂಡ ಅತಿ ಹೆಚ್ಚು ಚಿನ್ನವನ್ನ ಬಳಸ್ತಾರೆ. ಅದು ಬಿಟ್ರೆ ಟರ್ಕಿ ಬಳಸುತ್ತೆ, ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಕೆಲವು ಮಾಡ್ತಾರೆ. ಬಟ್ ಯುರೋಪ್, ಆಸ್ಟ್ರೇಲಿಯಾ, ಅಮೆರಿಕಾದಲ್ಲಿ ಬಹಳ ಕಡಿಮೆ. ಈಗ ನಮ್ಮವ್ರೋಗ ಅಲ್ಲಿ ದುಡಿದು ಅಲ್ಲಿ ಚಿನ್ನ ಖರೀದಿ ಮಾಡೋದು ಬೇರೆ. ಅದು ಬಟ್ ಮೂಲತಃವಾಗಿ ನಾವು ಏಷ್ಯನ್ ಕಂಟ್ರೀಸ್ ಏನಿದೆ, ನಾವೇ ಚಿನ್ನದಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದು. ಇನ್ನು ಬೇರೆ ರಾಷ್ಟ್ರಗಳು ಅವತ್ತಿನ ದಿನಗಳಲ್ಲಿ ಹೋಲಿಕೆ ಮಾಡಿದ್ರೆ ಅರಬ್ ರಾಷ್ಟ್ರಗಳಿರ್ಬೋದು, ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅವೆಲ್ಲವೇನಪ್ಪಾ ಅಂತಂದ್ರೆ ಆ ಚಿನ್ನವನ್ನ ಜನಗಳಿಗಿಂತ ಕಡಿಮೆ ರಾಜರು ಅದನ್ನ ಶೇಖರಿಸಿಟ್ಕೋತಾ ಇದ್ರು. ಆ ಚಿನ್ನದ ನಾಣ್ಯ ಮಾಡೋದ್ರ ಮೂಲಕ ಸಂಪತ್ತನ್ನ ಪ್ರತಿನಿಧಿಸೋದಕ್ಕೆ ಚಿನ್ನವನ್ನ ಶೇಖರಿಸಿರ್ತಾರೆ.
ಆಮೇಲೆ ಈಗ ಇತ್ತೀಚೆಗೆ ಈ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಅದಕ್ಕೆ ಕಾರಣ ಏನಿರ್ಬೋದು? ಕೆಲವೊಬ್ರು ಯುದ್ಧ ಆಗ್ತಾ ಇದೆ, ಸೊ ಯುದ್ಧದ ಕಾರ್ಮೋಡ ಆವರಿಸಿದೆ, ಹಿಂಗಾಗಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ, ಈ ತರ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕಾರಣ ಏನೇನಿರ್ಬೋದು ಸರ್ ಗೋಲ್ಡ್ ರೇಟ್ ಜಾಸ್ತಿ ಆಗಕ್ಕೆ? ಬಹಳಷ್ಟು ಅಂಶಗಳಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಸುಮಾರು ಈಗ ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಏರಿಕೆಯನ್ನ ಕಂಡಂತ ದರ ಇದೆ ಚಿನ್ನದ ದರ. ಅದು ಇತ್ತೀಚೆಗಂತೂ ಫೆಬ್ರವರಿ ನಂತರ ಬಹಳ ಹೆಚ್ಚು ಬೇಡಿಕೆ ಬಂದ್ಬಿಡ್ತು. ಅದು 7 ಸಾವಿರದ ಆಸುಪಾಸಿನಲ್ಲಿ ಇದ್ದಿದ್ದು 8 ಆಯ್ತು, 9 ಆಯ್ತು, ಈಗ 13ವರೆಗೆ ಬಂದು ಮತ್ತೆ ಈಗ 12ಕ್ಕೆ ವಾಪಸ್ ಬಂದಿದೆ. ನೋಡಿ, ಈ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ 2 ಅಂಶಗಳನ್ನ ನಾವು ಹೇಳ್ಬೋದು. ಮೊದಲನೇದು ನಮ್ಮ ದೇಶದ ಒಳಗಡೆ ಇರುವಂತಹ ಪರಿಸ್ಥಿತಿ ಮತ್ತು ದೇಶದ ಹೊರಗಡೆ ಇರುವಂತಹ ಪರಿಸ್ಥಿತಿ. ಈ 2 ಪ್ರಮುಖವಾದ ಕಾರಣಗಳಾಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಬೇಡಿಕೆ ಜಾಸ್ತಿ ಆದ ತಕ್ಷಣನೇ ನಾವು ಜಾಸ್ತಿ ಖರೀದಿ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿರೋಂಗೆ 99% ಚಿನ್ನ ಏನಾಗಿದೆ ನಾವು ಹೊರಗಡೆಯಿಂದ ತರಲೇಬೇಕು. ಸೊ ಇಂಪೋರ್ಟ್ ಮಾಡ್ತೀವಿ ಅಂತ ತಕ್ಷಣ ಏನಾಗುತ್ತೆ, ನಾನು ಡಾಲರ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ. ಸೊ ಡಾಲರ್ ಬೆಲೆ ಜಾಸ್ತಿ ಆದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. 2ನೇದು, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೇಡಿಕೆ ಮತ್ತು ಪೂರೈಕೆಗೆ ತಕ್ಕಂತೆ ಚಿನ್ನದ ಬೆಲೆ ನಿಗದಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಬೇಡಿಕೆ ಜಾಸ್ತಿ ಆದ ತಕ್ಷಣನೇ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಬೆಲೆ ಜಾಸ್ತಿ ಆಗೋದೊಂದು ಕಾರಣ, ಮತ್ತು ನಾನು ಎಲ್ಲವೂ ಇಂಪೋರ್ಟ್ ಮಾಡೋದ್ರಿಂದ, ಆಮದು ಮಾಡೋದ್ರಿಂದ, ಡಾಲರ್ ಅಲ್ಲಿ ಕೊಡೋದ್ರಿಂದ ಅಲ್ಲಿ ನನಗೆ ಮತ್ತೆ ಚಿನ್ನದ ಬೆಲೆ ಜಾಸ್ತಿ ಆಗದೆ ಇದ್ರು ಡಾಲರ್ ಬೆಲೆ ಜಾಸ್ತಿ ಆದ್ರೆ ನನ್ನ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಡಾಲರ್ ಕೊಟ್ಟು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಬಂದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ನಾನು ಕಸ್ಟಮ್ ಡ್ಯೂಟಿ ಕೊಡ್ತೀನಿ 10%, ಮತ್ತು ಆ ಮಾರಾಟಗಾರ ಏನ್ ಮಾಡ್ತಾನೆ, ಅವ್ರ ಲಾಭನ ಇಟ್ಕೊಂಡು 3% GST ಹಾಕ್ತಾರೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗೆ ನೇರವಾಗಿ ಇಲ್ಲಿ 13% ಜಾಸ್ತಿ ಆಗೋಯ್ತು ನಮ್ಮ ದೇಶಕ್ಕೆ ಬಂದ ತಕ್ಷಣ. ಇದು ದೇಶದಲ್ಲಿ ಇರುವಂತಹ ಒಂದು ಕಾರಣ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ.